ಕರ್ನಾಟಕಕ್ಕೆ ಜಾಕ್ಪಾಟ್, ಬೆಂಗಳೂರು ಪಕ್ಕದಲ್ಲೇ ವಜ್ರದ ಗಣಿ. 20 ಜಿಲ್ಲೆಗಳಲ್ಲಿ ಅಪಾರ ಖನಿಜ ನಿಧಿ ಪತ್ತೆ. ಕರ್ನಾಟಕ ರಾಜ್ಯಕ್ಕೆ ಇತಿಹಾಸದಲ್ಲೇ ಅತಿದೊಡ್ಡ ಖನಿಜಾಧಾರಿತ ಅವಕಾಶ ದೊರೆತಿದೆ. ಇತ್ತೀಚಿನ ಭೂವೈಜ್ಞಾನಿಕ ಸಮೀಕ್ಷೆಗಳ ಪ್ರಕಾರ ಬೆಂಗಳೂರು ಸಮೀಪದಲ್ಲೇ ವಜ್ರದ ಗಣಿ ಇರುವ ಸಾಧ್ಯತೆ ದೃಢಪಟ್ಟಿದ್ದು, ಇದರೊಂದಿಗೆ ರಾಜ್ಯದ 20 ಜಿಲ್ಲೆಗಳಲ್ಲಿ ಅಪಾರ ಖನಿಜ ಸಂಪತ್ತು ಪತ್ತೆಯಾಗಿದೆ ಎಂಬ ಮಾಹಿತಿ ಭಾರೀ ಸಂಚಲನ ಮೂಡಿಸಿದೆ. ಈ ಬೆಳವಣಿಗೆ ಕರ್ನಾಟಕದ ಆರ್ಥಿಕ ಭವಿಷ್ಯವನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಭಾರತೀಯ ಭೂವೈಜ್ಞಾನಿಕ ಸಂಸ್ಥೆ ಕೆಸೈ ಹಾಗೂ ರಾಜ್ಯ ಖನಿಜ ಮತ್ತು ಭೂವಿಜ್ಞಾನ ಇಲಾಖೆ ನಡೆಸಿದ ಸಮೀಕ್ಷೆಯಲ್ಲಿ ಬೆಂಗಳೂರು ಗ್ರಾಮಾಂತರ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಗಡಿ ಪ್ರದೇಶಗಳಲ್ಲಿ ವಜ್ರದ ಅಸ್ತಿತ್ವಕ್ಕೆ ಸಂಬಂಧಿಸಿದ ಭೌಗೋಳಿಕ ಲಕ್ಷಣಗಳು ಪತ್ತೆಯಾಗಿವೆ. ಈ ಪ್ರದೇಶದಲ್ಲಿ ಹಿಂದೆ ಕಂಡುಬಂದ ಕಿಂಬರ್ಲೈಟ್ ಶಿಲಾ ಸಂರಚನೆಗಳು ವಜ್ರ ಉತ್ಪತ್ತಿಗೆ ಸೂಕ್ತವಾದುದೆಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ವಜ್ರ ಮಾತ್ರವಲ್ಲದೆ ರಾಜ್ಯದ ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ರಾಯಚೂರು, ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ಬೀದರ್, ಕಲಬುರಗಿ ಸೇರಿದಂತೆ ಒಟ್ಟು 20 ಜಿಲ್ಲೆಗಳಲ್ಲಿ ಕಬ್ಬಿಣದ ಅಯಸ್ಕ್, ಚಿನ್ನ, ತಾಮ್ರ, ಲಿಥಿಯಂ, ಮ್ಯಾಂಗನೀಸ್ ಹಾಗೂ ಅಪರೂಪದ ಭೂಖನಿಜಗಳು ರೇರ್ ಅರ್ತ್ ಮೈನರಲ್ಸ್ ಪತ್ತೆಯಾಗಿವೆ. ವಿಶೇಷವಾಗಿ ಲಿಥಿಯಂ ಮತ್ತು ರೇರ್ ಎರ್ತ್ ಖನಿಜಗಳು ಭವಿಷ್ಯದ ಎಲೆಕ್ಟ್ರಿಕ್ ವಾಹನಗಳು ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಅತ್ಯಂತ ಪ್ರಮುಖವಾಗಿವೆ. ಈ ಖನಿಜ ನಿಧಿ ಪತ್ತೆಯಿಂದ ರಾಜ್ಯಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹೂಡಿಕೆ, ಲಕ್ಷಾಂತರ ಉದ್ಯೋಗ ಅವಕಾಶಗಳು ಮತ್ತು ಸ್ಥಳೀಯ ಅಭಿವೃದ್ಧಿಗೆ ದಾರಿ ತೆರೆಯಲಿದೆ. ಗಣಿಗಾರಿಕೆ ಆಧಾರಿತ ಕೈಗಾರಿಕೆಗಳು, ಸಂಸ್ಕರಣಾ ಘಟಕಗಳು ಮತ್ತು ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಗೆ ಬರಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ. ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ, ವಿದ್ಯುತ್, ನೀರು ಮತ್ತು ಶಿಕ್ಷಣ ಮೂಲಸೌಕರ್ಯ ಅಭಿವೃದ್ಧಿಗೂ ಇದು ನೆರವಾಗಲಿದೆ. ಆದರೆ ಪರಿಸರ ಸಂರಕ್ಷಣೆ ಮತ್ತು ಸ್ಥಳೀಯ ಜನರ ಹಕ್ಕುಗಳನ್ನು ಕಾಪಾಡುವುದು ಅತ್ಯಂತ ಮುಖ್ಯವಾಗಿದೆ. ಸರ್ಕಾರವು ಪರಿಸರ ಸ್ನೇಹಿ ಗಣಿಗಾರಿಕೆ ನೀತಿ, ಪಾರದರ್ಶಕ ಲೀಸ್ ವ್ಯವಸ್ಥೆ ಮತ್ತು ಸ್ಥಳೀಯರಿಗೆ ಮೊದಲ ಆದ್ಯತೆ ನೀಡುವ ಉದ್ಯೋಗ ನೀತಿಯನ್ನು ಜಾರಿಗೊಳಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಒಟ್ಟಾರೆ ಬೆಂಗಳೂರು ಪಕ್ಕದ ವಜ್ರದ ಗಣಿ ಮತ್ತು 20 ಜಿಲ್ಲೆಗಳ ಖನಿಜ ಸಂಪತ್ತು ಕರ್ನಾಟಕಕ್ಕೆ ನಿಜವಾದ ಜಾಕ್ಪಾಟ್ ಎನ್ನಬಹುದು. ಸರಿಯಾದ ಯೋಜನೆ ಮತ್ತು ಜವಾಬ್ದಾರಿಯುತ ಆಡಳಿತದೊಂದಿಗೆ ಈ ಸಂಪತ್ತು ರಾಜ್ಯವನ್ನು ಭಾರತದ ಖನಿಜ ರಾಜಧಾನಿಯಾಗಿ ರೂಪಿಸುವ